ನಮಸ್ಕಾರ ಕರ್ನಾಟಕ, ನಿಮ್ಮ ಅಲವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ದಯಮಾಡಿ ಮರೆಯಬೇಡಿ. ಯುಗಾದಿ ಸಂವತ್ಸರದ ಹಿಂದೆಯೂ ಕೂಡ ನಾವು ರಾಶಿ ಭವಿಷ್ಯವನ್ನು ಹೇಳಿದ್ವಿ. ತುಂಬ ಜನ ನಮಗೆ ಕೇಳ್ತಿದ್ರಿ, ಯುಗಾದಿಯ ನಂತರ ಹೇಗಿರುತ್ತೆ? ವರ್ಷ ಭವಿಷ್ಯ ಹೇಳಿದ್ರು ಕೂಡ ಈ ಯುಗಾದಿಯ ನಂತರ ಏನಾದರೂ ಜೀವನದಲ್ಲಿ ಬದಲಾವಣೆ ಆಗುತ್ತಾ, ಏನನ್ನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ತುಂಬ ಜನ ಕೇಳಿದ್ದೀರ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮಿಥುನ ರಾಶಿ, ಇವತ್ತಿಗೆ ನಾನು ಮಿಥುನ ರಾಶಿಯವರ ಬಗ್ಗೆ ಮಾತಾಡ್ತಿದ್ದೀನಿ. ಮಿಥುನ ರಾಶಿಯವರು ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ನೀವು ಹೇಗಿರ್ತೀರಾ ಅಂತಂದರೆ, ಈ ಯುಗಾದಿಯ ಹಿಂದೆ ಜೀವನ ಹೇಗಿತ್ತು ಅಂತ ಅಂದರೆ ಚೆನ್ನಾಗೇ ಇದ್ರಿ. ಅಂದರೆ ಎಲ್ಲವೂ ಅನುಕೂಲವಾಗೇ ಇತ್ತು, ಸಮಂಜಸವಾಗಿತ್ತು. ನೀವು ಏನೇ ಮಾಡೋಕ್ಕೋದ್ರು ಎಲ್ಲವೂ ನಿಮಗೆ ಜಯವೇ ಆಗಿತ್ತು. ನಿಮ್ಮ ಮುಂದೆ ಯಾರೇ ಬಂದು ನಿಂತರೂ ಅವ್ರನ್ನ ಮೆಟ್ಟಿ ನೀವು ಜೀವನದಲ್ಲಿ ನಿಂತು ಗೆದ್ದಿದ್ದೀರಿ. ಆದರೆ ಇದು ಎಲ್ಲರಿಗೂ ಇದರ ಆಗಿರಲ್ಲ. ಯಾಕಂದರೆ ಕೆಲವರು ಮಿಥುನ ರಾಶಿಯವರು ಅವರ ನಕ್ಷತ್ರಗಳ ಆಧಾರಿತ ಮೇಲೆ ನೀವು ಅನುಭವಿಸುವ ಕಷ್ಟ ಸುಖ ಅವಲಂಬಿತ ಆಗಿರುತ್ತೆ. ಎಲ್ಲರಿಗೂ ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಎಲ್ಲರಿಗೂ ಸುಖನೇ ಇರುತ್ತೆ ಅಂತ ನಾನು ಹೇಳ್ತಿದ್ದ. ಕೆಲವು ನಕ್ಷತ್ರಗಳಿಗೆ ಮಾತ್ರ ಒಳ್ಳೆಯದನ್ನು ದೇವರು ಖಂಡಿಸಿದ್ದಾನೆ. ಇನ್ನು ಕೆಲವುದಕ್ಕೆ ಅಡಚಣೆಗಳು. ಈ ಅಡಚಣೆಗಳು ಏನಕ್ಕೆ ಅಂದರೆ, ನಾವು ಹುಟ್ಟಿರ್ತಕ್ಕಂಥ ಸಮಯ, ಗಳಿಗೆ, ದಿನ ಎಲ್ಲವೂ ಕೂಡ ಇದಕ್ಕೆ ಸೇರಿಕೊಳ್ಳುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿದ ತಕ್ಷಣವೇ ತುಂಬ ಚೆನ್ನಾಗಿರ್ತೀವಿ ಅಲ್ಲ, ನಾವು ಹುಟ್ಟಿದ ದಿನ ಕೂಡ ತುಂಬ ಮುಖ್ಯ ಆಗುತ್ತೆ, ನಾವು ಹುಟ್ಟಿದ ಸಮಯ ಮುಖ್ಯ ಆಗುತ್ತೆ ಅಲ್ವಾ? ಆದರೆ ದೇವ್ರು ನಿಮ್ಮನ್ನ ಯಾವತ್ತೂ ಕೆಟ್ಟದಾಗಿಟ್ಟಿಲ್ಲ ಅಥವಾ ಕೀಳಾಗಿಟ್ಟಿಲ್ಲ. 4 ಜನಗಳ ಮುಂದೆ ನೀವು ಹೇಗಿರಬೇಕು ಆ ಥರ ನಿಮ್ಮನ್ನ ಖಂಡಿತವಾಗ್ಲೂ ಇಟ್ಟಿದ್ದಾರೆ. 4 ಜನಗಳ ಮಧ್ಯೆ ಹೇಗೆ ನಮ್ಮ ಮರ್ಯಾದೆಯನ್ನು ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು, ಅದಕ್ಕೇನು ಕೊರತೆ ಮಾಡಿಲ್ಲ. ಹೊಟ್ಟೆ ಬಟ್ಟೆಗೆ, ನಿದ್ದೆಗೆ ಒಳ್ಳೆ ನಿದ್ದೆ ದೇವರೇನು ಕಡಿಮೆ ಮಾಡಿಲ್ಲ. ಯುಗಾದಿಯ ನಂತರ ಹೇಗಿರುತ್ತೆ ಮಿಥುನ ರಾಶಿಯವರದು ಅಂತಂದರೆ, ಚೆನ್ನಾಗಿರ್ತೀರಾ. ನೀವು ಅದೇನು ಯಶಸ್ಸು ಜೀವನದಲ್ಲಿ ಬೇಕು ಅಂತ ನೀವು ತುಂಬ ಅದಕ್ಕೋಸ್ಕರ ನೀವು ತುಂಬ ಶ್ರಮವಹಿಸಿ ದುಡಿಸಿದ್ದೀರಾ, ಆ ಒಂದು ಯಶಸ್ಸನ್ನು ನೀವು ಜೀವನದಲ್ಲಿ ಕಾಣ್ತೀರಾ. ವಿದ್ಯಾರ್ಥಿಗಳಿಗೆ ಇವಾಗ ತಾನೇ PUC ಎಕ್ಸಾಮ್ಸ್ಗಳು ಮುಗಿದಿದೆ, SSLC ಎಕ್ಸಾಮ್ಸ್ಗಳು ಮುಗಿದಿದೆ. ಮುಂದೆ ಹೇಗೆ ಏನು ಜೀವನ ಅಂತ ತುಂಬಾ ಯೋಚನೆ ಮಾಡ್ಕೊಂಡಿರ್ತೀರಾ. ಇಲ್ಲ ಏನು ತೊಗೊಬೇಕು, ಯಾವ ಕೋರ್ಸ್ ತೊಗೋಬೇಕು, ನನ್ನ ಜೀವನ ಹೇಗಿರುತ್ತೆ ಅಂತ. ಅಂದರೆ ಇದಕ್ಕೆಲ್ಲದಕ್ಕೂ ಏನು ಯೋಚನೆ ಮಾಡಬೇಡಿ. ಕಾಲಯ ತಸ್ಮೈ ನಮಃ. ನಾವು ಏನು ಮಾಡ್ತೀವೋ ಜೀವನ ಅದ್ರ ಮೇಲೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ದೇವರಾಗಲೇ ಬರೆಸಿ ಕಳಿಸ್ಬಿಟ್ಟಿರ್ತಾರೆ ಇಂಥವ್ರಿಗೆ ಜೀವನ ಇದೇ ರೀತಿ ಅಂತ. ಅದನ್ನು ನಾವು ಅನುಭವಿಸ್ಬೇಕಷ್ಟೇ. ಆದರೆ ಮಿಥುನ ರಾಶಿಯವರಿಗೆ ಎಲ್ಲ ಒಳಿತೆ. ನೀವು ಯಾವುದೇ ತೊಗೊಳ್ಬೇಕು ಅಂದರೂ ವಿದ್ಯಾರ್ಥಿಗಳೇ ನೋಡಿ ನಿಮ್ಮ ಕೋರ್ಸಸ್ಗಳನ್ನು ನೀವು ತಗೊಳ್ಳಿ. ಖಂಡಿತವಾಗಿ ಉನ್ನತವಾದ ಒಂದು ಉಜ್ವಲವಾದ ಭವಿಷ್ಯವನ್ನು ನೀವು ಜೀವನದಲ್ಲಿ ಕಾಣ್ತೀರಾ ಅಂತ ಹೇಳ್ತಾ, ಇನ್ನು ಆರೋಗ್ಯ ಸಮಸ್ಯೆ ಅಂದರೆ ನಿಮಗೆ ಉದರ ಬಾಧೆ ಬರುವಂಥದ್ದು, ಮತ್ತು ನಿಮ್ಮ ಕುತ್ತಿಗೆ ಹತ್ರ ನೋವು ಬರುವಂಥದ್ದು, ಈ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತೆ. ಅದು ಬಿಟ್ಟು ನಿಮಗೆ ಕಾಲು, ಅದರಲ್ಲೂ ಎಡಗಾಲು ನಿಮಗೆ ತೀವ್ರವಾದ ನೋವು ಬರುತ್ತೆ. ಇದೊಂದು ಸ್ವಲ್ಪವನ್ನು ನೀವು ನೋಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಇನ್ನೇನು ಇರಲ್ಲ, ಚೆನ್ನಾಗಿರ್ತೀರ. ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ರತಿ ತಿಂಗಳ ಪೌರ್ಣಮಿಗೆ ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚಿ. ಯಾವುದೇ ದೇವಿ ಆದರೂ ಪರವಾಗಿಲ್ಲ, ಅವರು ಎಲ್ಲದಕ್ಕೂ ಸಲ್ಕೊಳ್ಳುತ್ತೆ. ಅದು ದೇವಿ ದೇವಸ್ಥಾನಕ್ಕೆ ಹೋಗಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಶೀಘ್ರವಾಗಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ, ಶುಭ ದಿನ ಸ್ನೇಹಿತರೆ.